ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಇದೀಗ ಅರಬ್ ರಾಷ್ಟ್ರಗಳಲ್ಲೂ ಕೂಡ ಹೊತ್ತಿ ಉರಿತಾ ಇದೆ. ಇದೀಗ ಈ ಯುದ್ಧದ ಪರಿಣಾಮ ಕನ್ನಡಿಗರ ಮೇಲೂ ಕೂಡ ಆಗ್ತಾ ಇದೆ. ಪ್ರವಾಸಕ್ಕೆಂದು ಅರಬ್ ರಾಷ್ಟ್ರಗಳಿಗೆ ಹೋಗಿರತಕ್ಕಂತಹ ಕನ್ನಡಿಗರು ಇದೀಗ ತವರಿಗೆ ವಾಪಸ್ ಆಗದೆ ವಿಲಿವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಅರಬ್ ರಾಷ್ಟ್ರಗಳಲ್ಲಿ ಸದ್ಯ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ, ಆ ಎಲ್ಲದ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯುದ್ಧ ಸಂಕಷ್ಟದಲ್ಲಿ ಸಿಲುಕಿದ ಕನ್ನಡಿಗರು ಪರದಾಟ. ಅರಬ್ನಲ್ಲಿರುವ 200 ಜನರ ಸಂಪರ್ಕ ನೆರವಿನ ಹಸ್ತ. ಇರಾನ್ ಇಸ್ರೇಲ್ ಯುದ್ಧದ ಭೀಕರತೆ. ವಿದೇಶಗಳಲ್ಲಿ ಕನ್ನಡಿಗರ ಸಂಕಷ್ಟ. ವಿಮಾನಗಳಿಲ್ಲದೆ ಸಾವಿರಾರು ಪ್ರಯಾಣಿಕರ ಪರದಾಟ. ಕೊಲ್ಲಿ ಕದನದಿಂದ ಮಧ್ಯಪ್ರಾಚ್ಯದಲ್ಲಿ ವಿಮಾನ ಸಂಚಾರ ಬಂದಾಗಿದೆ. ಪರಿಣಾಮ ದುಬೈ, ಅಬುದಾಬಿ ಸೇರಿದಂತೆ ಇನ್ನಷ್ಟು ಕಡೆ ಪ್ರವಾಸದಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಫೆಬ್ರವರಿ 23ರಂದು ಸಂತೋಷದಿಂದ ಪ್ರವಾಸಕ್ಕೆ ಅಂತ ದುಬೈಗೆ ತೆರಳಿದ್ದ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಸುನೀತಾ ಕುಟುಂಬಕ್ಕೆ ಈಗ ದಿಕ್ಕೆ ತೋಚದಂತಾಗಿದೆ. ಗಂಡ ಮತ್ತು ಮಗುವಿನೊಂದಿಗೆ ಸುನೀತಾ ಅಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಕೇವಲ ಸುನೀತಾ ಮಾತ್ರವಲ್ಲ, ಚಿತ್ರದುರ್ಗದ 6 ಜನ ಹಾಗೂ ಬೆಳಗಾವಿಯ ಯೋಗೇಶ್ ಖಾತೆದಾರ್ ಅಬುದಾಬಿಯಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಜೆಟ್ಸ್ ಫ್ಲೈ ಆಗ್ತಾ ಇರುತ್ತೆ, ಸೌಂಡ್ ಕೇಳ್ತಾ ಇರುತ್ತೆ. ತುಂಬಾ ಹೆದರಿಕೆ ಆಯ್ತು ನಮ್ಗೆಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮ್ಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮ್ಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತೆ ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟ್ ಇಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸಂಕಷ್ಟದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ನೋಡೋದಾದ್ರೆ ಇರಾನ್ನಲ್ಲಿ ತುಮಕೂರಿನ ಯುವಕ ಮನೋಜ್ ಸಿಲುಕಿದ್ದಾರೆ. ಇನ್ನು ಕುಟುಂಬದ ಜೊತೆ ಪ್ರವಾಸದಲ್ಲಿದ್ದ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರೆ. ಬಳ್ಳಾರಿಯ 35 ಜನ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೆಯೇ ದುಬೈನಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಲಾಕ್ ಆಗಿದ್ದಾರೆ. ಇನ್ನು ಅಬುದಾಬಿಯಲ್ಲಿ ಬೆಳಗಾವಿ ನಿವಾಸಿ ಯೋಗೇಶ್ ಸಿಲುಕಿದ್ದಾರೆ. ಹಾಗೆಯೇ ಯಾದಗಿರಿಯ ಹೊನಗೇರ ಗ್ರಾಮದ ನಿವಾಸಿ ಸಿದ್ದರಾಮರೆಡ್ಡಿ ಕೂಡ ಪರದಾಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅರಬ್ನಲ್ಲಿರುವ ಕನ್ನಡಿಗರ ಜೊತೆ ಫೋನ್ ಮೂಲಕ ಮಾತುಕತೆ ಕೂಡ ನಡೆಸಿದೆ. ಇದುವರೆಗೂ 200 ಕನ್ನಡಿಗರನ್ನ ಸಂಪರ್ಕ ಮಾಡಿದ್ದಾಗಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮುನೇಶ್ ಮೌದ್ಗಿಲ್ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯದ ಜೊತೆ ಸಂಪರ್ಕಿಸಿ ಕನ್ನಡಿಗರಿಗೆ ಅಗತ್ಯ ಸೌಲಭ್ಯಕ್ಕೆ ಸೂಚನೆ ಕೊಡಲಾಗಿದೆ. ಏರ್ ಟ್ರಾಫಿಕ್ ಸದ್ಯಕ್ಕೆ ಏನು ನಿಷೇಧವಾಗಿದೆ, ಆ ನಿಷೇಧವನ್ನ ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂತ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ದುಬೈ, ಅಬುದಾಬಿಯ ಹೋಟೆಲ್ಗಳಿಗೆ ಸರ್ಕಾರದ ಕಟ್ಟಪ್ಪಣೆ ಮಾಡಿದ್ದು ವಿಮಾನಯಾನ ಪುನರ್ ಆರಂಭವಾಗುವವರೆಗೂ ಉಚಿತ ವಸತಿಗೆ ಆದೇಶ ನೀಡಿದೆ. ಹೀಗಾಗಿ ಸಂಕಷ್ಟಕ್ಕೀಡಾಗಿರುವ ಪ್ರಯಾಣಿಕರಿಗೆ ಯುಎಇ ಆಡಳಿತ ಅಭಯ ನೀಡಿದೆ. ಅತಂತ್ರ ಪ್ರಯಾಣಿಕರಿಗೆ ತಂಗಲು ಉಚಿತ ವ್ಯವಸ್ಥೆ ಕೂಡ ಮಾಡಿದೆ. ಇದೆಲ್ಲದರ ಮಧ್ಯೆ ದುಬೈನಲ್ಲಿ ಸಿಲುಕಿ ಕನ್ನಡಿಗರ ಕುಟುಂಬಸ್ಥರು ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ಸೇಫ್ಟಿ ಇದ್ರೂ ಕೂಡ ಯಾವಾಗ ಏನ್ ನಡೆಯುತ್ತೆ ಗೊತ್ತಾಗಲ್ಲ ಸರ್. ಹಂಗಾಗಿ ಆದಷ್ಟು ಬೇಗ ನಮ್ಮ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಏನಾದರೂ ವ್ಯವಸ್ಥೆ ಮಾಡಿ, ಇಲ್ಲ ಅವರು ಈಗ ಉಕ್ರೇನ್ ರಷ್ಯಾ ಯುದ್ಧ ನಡಿಬೇಕಾದ್ರೆ ಬಹಳ ದಿನ ನಡೀತದೆ, ಈಗಲೇ ಸ್ಟಾರ್ಟ್ ಆಗಿ ಮುಗಿತದೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಅವಾಗ ಅವ್ರ 2 ದೇಶಗಳ ಹತ್ರ ಮಾತಾಡಿ ಮೋದಿ ಅವರು ಬೇಗ ಒಂದಿನ ಏನೋ 2 ದಿನ ಸ್ಟಾಪ್ ಮಾಡಿಸಿ ಎರಡಕ್ಕೂ ಅನುಕೂಲ ಇದ್ದಾರೆ. 2 ದೇಶಕ್ಕೂ ನಿಲ್ಲಿಸ್ಬಿಟ್ಟು 2 ದಿನ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೇಗ ಇಂಡಿಯಾಕ್ಕೆ, ಭಾರತಕ್ಕೆ, ಬೆಂಗಳೂರಿಗೆ, ಕರ್ನಾಟಕ ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಂತ ಹೇಳಿ ಕೇಳ್ತಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕನ್ನಡಿಗರಷ್ಟೇ ವಿದೇಶದಲ್ಲಿ ಸಿಲುಕಿರುವ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ಭರವಸೆ ನೀಡಿದ್ದಾರೆ. ಇರಾನ್ ಇಸ್ರೇಲ್ ವಾರದಿಂದ ಪ್ರವಾಸದಲ್ಲಿದ್ದ ಕನ್ನಡಿಗರಂತೂ ಸಂಕಷ್ಟ ಹೇಳುತ್ತಿರುವುದಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಇದೀಗ ಅರಬ್ ರಾಷ್ಟ್ರಗಳಲ್ಲೂ ಕೂಡ ಹೊತ್ತಿ ಉರಿತಾ ಇದೆ. ಇದೀಗ ಈ ಯುದ್ಧದ ಪರಿಣಾಮ ಕನ್ನಡಿಗರ ಮೇಲೂ ಕೂಡ ಆಗ್ತಾ ಇದೆ. ಪ್ರವಾಸಕ್ಕೆಂದು ಅರಬ್ ರಾಷ್ಟ್ರಗಳಿಗೆ ಹೋಗಿರತಕ್ಕಂತಹ ಕನ್ನಡಿಗರು ಇದೀಗ ತವರಿಗೆ ವಾಪಸ್ ಆಗದೆ ವಿಲಿವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಅರಬ್ ರಾಷ್ಟ್ರಗಳಲ್ಲಿ ಸದ್ಯ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ, ಆ ಎಲ್ಲದ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯುದ್ಧ ಸಂಕಷ್ಟದಲ್ಲಿ ಸಿಲುಕಿದ ಕನ್ನಡಿಗರು ಪರದಾಟ. ಅರಬ್ನಲ್ಲಿರುವ 200 ಜನರ ಸಂಪರ್ಕ ನೆರವಿನ ಹಸ್ತ. ಇರಾನ್ ಇಸ್ರೇಲ್ ಯುದ್ಧದ ಭೀಕರತೆ.
ವಿದೇಶಗಳಲ್ಲಿ ಕನ್ನಡಿಗರ ಸಂಕಷ್ಟ, ವಿಮಾನಗಳಿಲ್ಲದೆ ಸಾವಿರಾರು ಪ್ರಯಾಣಿಕರ ಪರದಾಟ. ಕೊಲ್ಲಿ ಕದನದಿಂದ ಮಧ್ಯಪ್ರಾಚ್ಯದಲ್ಲಿ ವಿಮಾನ ಸಂಚಾರ ಬಂದ್ ಆಗಿದೆ. ಪರಿಣಾಮ ದುಬೈ, ಅಬುದಾಬಿ ಸೇರಿದಂತೆ ಇನ್ನಷ್ಟು ಕಡೆ ಪ್ರವಾಸದಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಫೆಬ್ರವರಿ 23ರಂದು ಸಂತೋಷದಿಂದ ಪ್ರವಾಸಕ್ಕೆ ಅಂತ ದುಬೈಗೆ ತೆರಳಿದ್ದ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಸುನೀತಾ ಕುಟುಂಬಕ್ಕೆ ಈಗ ದಿಕ್ಕೆ ತೋಚದಂತಾಗಿದೆ. ಗಂಡ ಮತ್ತು ಮಗುವಿನೊಂದಿಗೆ ಸುನೀತಾ ಅಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಕೇವಲ ಸುನೀತಾ ಮಾತ್ರವಲ್ಲ, ಚಿತ್ರದುರ್ಗದ 6 ಜನ ಹಾಗೂ ಬೆಳಗಾವಿಯ ಯೋಗೇಶ್ ಖಾತೆದಾರ್ ಅಬುದಾಬಿಯಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಜೆಟ್ಸ್ ಫ್ಲೈ ಆಗ್ತಾ ಇರುತ್ತೆ, ಸೌಂಡ್ ಕೇಳ್ತಾ ಇರುತ್ತೆ. ತುಂಬಾ ಹೆದರಿಕೆ ಆಯ್ತು ನಮ್ಗೆಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮ್ಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮ್ಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತೆ ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟ್ ಇಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸಂಕಷ್ಟದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ನೋಡೋದಾದ್ರೆ ಇರಾನ್ನಲ್ಲಿ ತುಮಕೂರಿನ ಯುವಕ ಮನೋಜ್ ಸಿಲುಕಿದ್ದಾರೆ. ಇನ್ನು ಕುಟುಂಬದ ಜೊತೆ ಪ್ರವಾಸದಲ್ಲಿದ್ದ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರೆ. ಬಳ್ಳಾರಿಯ 35 ಜನ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೆಯೇ ದುಬೈನಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಲಾಕ್ ಆಗಿದ್ದಾರೆ. ಇನ್ನು ಅಬುದಾಬಿಯಲ್ಲಿ ಬೆಳಗಾವಿ ನಿವಾಸಿ ಯೋಗೇಶ್ ಸಿಲುಕಿದ್ದಾರೆ. ಹಾಗೆಯೇ ಯಾದಗಿರಿಯ ಹೊನಗೇರ ಗ್ರಾಮದ ನಿವಾಸಿ ಸಿದ್ದರಾಮರೆಡ್ಡಿ ಕೂಡ ಪರದಾಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅರಬ್ನಲ್ಲಿರುವ ಕನ್ನಡಿಗರ ಜೊತೆ ಫೋನ್ ಮೂಲಕ ಮಾತುಕತೆ ಕೂಡ ನಡೆಸಿದೆ. ಇದುವರೆಗೂ 200 ಕನ್ನಡಿಗರನ್ನ ಸಂಪರ್ಕ ಮಾಡಿದ್ದಾಗಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮುನೇಶ್ ಮೌದ್ಗಿಲ್ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯದ ಜೊತೆ ಸಂಪರ್ಕಿಸಿ ಕನ್ನಡಿಗರಿಗೆ ಅಗತ್ಯ ಸೌಲಭ್ಯಕ್ಕೆ ಸೂಚನೆ ಕೊಡಲಾಗಿದೆ. ಏರ್ ಟ್ರಾಫಿಕ್ ಸದ್ಯಕ್ಕೆ ಏನು ನಿಷೇಧವಾಗಿದೆ, ಆ ನಿಷೇಧವನ್ನ ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂತ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ದುಬೈ, ಅಬುದಾಬಿಯ ಹೋಟೆಲ್ಗಳಿಗೆ ಸರ್ಕಾರದ ಕಟ್ಟಪ್ಪಣೆ ಮಾಡಿದ್ದು ವಿಮಾನಯಾನ ಪುನರ್ ಆರಂಭವಾಗುವವರೆಗೂ ಉಚಿತ ವಸತಿಗೆ ಆದೇಶ ನೀಡಿದೆ. ಹೀಗಾಗಿ ಸಂಕಷ್ಟಕ್ಕೀಡಾಗಿರುವ ಪ್ರಯಾಣಿಕರಿಗೆ ಯುಎಇ ಆಡಳಿತ ಅಭಯ ನೀಡಿದೆ. ಅತಂತ್ರ ಪ್ರಯಾಣಿಕರಿಗೆ ತಂಗಲು ಉಚಿತ ವ್ಯವಸ್ಥೆ ಕೂಡ ಮಾಡಿದೆ. ಇದೆಲ್ಲದರ ಮಧ್ಯೆ ದುಬೈನಲ್ಲಿ ಸಿಲುಕಿ ಕನ್ನಡಿಗರ ಕುಟುಂಬಸ್ಥರು ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ಸೇಫ್ಟಿ ಇದ್ರು ಕೂಡ ಯಾವಾಗ ಏನ್ ನಡೆಯುತ್ತೆ ಗೊತ್ತಾಗಲ್ಲ ಸರ್. ಹಂಗಾಗಿ ಆದಷ್ಟು ಬೇಗ ನಮ್ಮ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಏನಾದರೂ ವ್ಯವಸ್ಥೆ ಮಾಡಿ, ಇಲ್ಲ ಅವರು ಈಗ ಉಕ್ರೇನ್ ರಷ್ಯಾ ಯುದ್ಧ ನಡಿಬೇಕಾದ್ರೆ ಬಹಳ ದಿನ ನಡೀತದೆ, ಈಗಲೇ ಸ್ಟಾರ್ಟ್ ಆಗಿ ಮುಗಿತದೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಅವಾಗ ಅವ್ರ 2 ದೇಶಗಳ ಹತ್ರ ಮಾತಾಡಿ ಮೋದಿ ಅವರು ಬೇಗ ಒಂದಿನ ಏನೋ 2 ದಿನ ಸ್ಟಾಪ್ ಮಾಡಿಸಿ, ಎರಡಕ್ಕೂ ಅನುಕೂಲ ಇದ್ದಾರೆ, 2 ದೇಶಕ್ಕೂ ನಿಲ್ಲಿಸ್ಬಿಟ್ಟು 2 ದಿನ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೇಗ ಇಂಡಿಯಾಕ್ಕೆ, ಭಾರತಕ್ಕೆ, ಬೆಂಗಳೂರಿಗೆ, ಕರ್ನಾಟಕ ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಂತ ಹೇಳಿ ಕೇಳ್ತಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕನ್ನಡಿಗರಷ್ಟೇ ವಿದೇಶದಲ್ಲಿ ಸಿಲುಕಿರುವ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ಭರವಸೆ ನೀಡಿದ್ದಾರೆ. ಇರಾನ್ ಇಸ್ರೇಲ್ ವಾರದಿಂದ ಪ್ರವಾಸದಲ್ಲಿದ್ದ ಕನ್ನಡಿಗರಂತೂ ಸಂಕಷ್ಟ ಹೇಳುತ್ತಿರದಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.